ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಜೋಳದ ಹಿಟ್ಟಿನ ಒಗ್ಗರಣೆ ಮುದ್ದಿನ ಹೆಂಗೆ ಮಾಡೋದು ಅಂತ ನೋಡೋಣಂತೆ. ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಜೋಳದ ಹಿಟ್ಟಿನ ಒಗ್ಗರಣೆ ಮುದ್ದೆನ ಭಾಳ ಸಿಂಪಲ್ ಇರ್ತೈತಿ, ಎಲ್ಲರೂ ಮಾಡ್ತಾರೆ ಅಂತ ನೀವು ಅನ್ಕೋಬೋದು. ಎಲ್ಲರೂ ಮಾಡ್ತಾರೆ, ಆದರೆ ಇವತ್ತು ನಾನು ಇದನ್ನು ಸ್ವಲ್ಪ ಬೇರೆ ವಿಧಾನದಾಗ ಮಾಡಕತ್ತೇನೆ. ನಾನಿಲ್ಲೇ ಜೋಳದ ಹಿಟ್ಟಿನ ಒಗ್ಗರಣೆ ಮುದ್ದೆ ಮಾಡೋಕ್ಕೆ 1 ಲೋಟದಷ್ಟು ಜೋಳದ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡೆ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕೊಳಕತ್ತೇನೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿ ಇದನ್ನು ಒಂದು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿಕೊಂಡೆ. ನಾನಿಲ್ಲೇ ಇವತ್ತು ಜೋಳದ ಹಿಟ್ಟಿನ ಒಗ್ಗರಣೆ ಮುದ್ದಿನ ಮಜ್ಜಿಗೆ ಹಾಕಿ ಮಾಡಕತ್ತೇನೆ. ಅದಕ್ಕೆ ನಾನಿಲ್ಲೇ 1 ಲೋಟ ಹಿಟ್ಟಿಗೆ 2 ಲೋಟ ಮಜ್ಜಿಗೆನ ಹಾಕೊಳಕತ್ತೇನೆ. ನಾವು ಮಜ್ಜಿಗೆ ಸ್ವಲ್ಪ ಹುಳಿ ಏನಾರು ಇತ್ತಂದ್ರೆ 1 ಲೋಟ ಮಜ್ಜಿಗೆನ ಮತ್ತು 2 ಲೋಟ ನೀರು ಉಪಯೋಗಿಸ್ಕೋಬೋದು. ನಾನಿಲ್ಲೇ 2 ಲೋಟ ಮಜ್ಜಿಗೆ ಮತ್ತು 1 ಲೋಟ ನೀರನ್ನು ಯೂಸ್ ಮಾಡಕತ್ತೇನೆ. ಈಗ 2 ಲೋಟ ಮಜ್ಜಿಗೆ ಹಾಕ್ಕೊಂಡು ಈ ರೀತಿ ಇದನ್ನ ಚಲೋ ತಂಗಿ ಗಂಟಿಲ್ದಂಗೆ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನಾವು ಸಾಮಾನ್ಯವಾಗಿ ಒಗ್ಗರಣೆ ಮುದ್ದೆ ಮಾಡೋಕೆ ಹುಣಸೆ ಹಣ್ಣು ಇಲ್ಲ ಅಂದರೆ ಟೊಮೆಟೊ ಯೂಸ್ ಮಾಡ್ತೀವಿ. ಅದ್ರ ಬದಲು ಈ ರೀತಿ ಮಜ್ಜಿಗೆ ಯೂಸ್ ಮಾಡಿ ನೋಡ್ರಿ, ಭಾಳ ರುಚಿಯಾಗಿರ್ತೈತಿ. ಈಗ 2 ಲೋಟ ಮಜ್ಜಿಗೆನ ಹಾಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದೇ ಲೋಟ ಅಲ್ಲೇ ನಾನು 1 ಲೋಟ ನೀರನ್ನು ಇದಕ್ಕೆ ಹಾಕ್ಕೊಂಡೆ ಇನ್ನೊಂದು ಸರಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಇಡ್ತೇನೆ. ಈಗ ಇದನ್ನು ಸೈಡಿಗೆ ಇಟ್ಟು ಇದಕ್ಕೆ ಒಂದು ಒಗ್ಗರಣೆನ ರೆಡಿ ಮಾಡೋಣಂತ. ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಮತ್ತು 1 ಟೀ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡೆ. ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಇದನ್ನು ಈ ರೀತಿ ಹುರ್ಕೊಂಡು, ಈಗ ಇದಕ್ಕೆ ನಾನು ಒಂದು 6 ರಿಂದ 7 ಬೆಳ್ಳುಳ್ಳಿ ಹೆಸರನ್ನ ಹೆಚ್ಚಿ ಹಾಕ್ಕೊಂಡೇನಿ ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿ ಹಾಕಿ ಈ ರೀತಿ ಒಂದು ಸ್ವಲ್ಪ ಕೈಯಾಡಿಸಿ, ಈಗ ಇದಕ್ಕೆ ನಾನು 1 ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡಿದ್ದೆ. ಆ ಉಳ್ಳಾಗಡ್ಡಿನ ಹಾಕಿ ಇದು ಉಳ್ಳಾಗಡ್ಡಿ ಸ್ವಲ್ಪ ಕರಿಯೋ ಮಟ್ಟ ಇದನ್ನು ಈ ರೀತಿ ಚಲೋ ತಂಗೆ ಹುರಿಬೇಕು. ಉಳ್ಳಾಗಡ್ಡಿದ ಕಲರ್ ಸ್ವಲ್ಪ ಚೇಂಜ್ ಆಗಿ ಸ್ವಲ್ಪ ಸಾಫ್ಟ್ ಆಗ್ತಾ ಅಂತಂದ್ರೆ ನಾನಿಲ್ಲೇ ಒಂದು 3 ಮೆಣಸುಕಾಳನ್ನ ಕುಟ್ಟಿ ಹಾಕ್ಕೊಂಡೇನಿ. ನಾನು ಇದಕ್ಕೆ ಖಾರ ಹಾಕಕತ್ತಿಲ್ಲ. ನೀವು ಖಾರ ಯೂಸ್ ಮಾಡೋದಿತ್ತಂದ್ರೆ ಒಗ್ಗರಣೆ ಒಳಗನ ಹಸಿ ಮೆಣಸಿನ್ಕಾಯಿ ಇಲ್ಲ ಕೆಂಪು ಖಾರದ ಪುಡಿನ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು ಅದ್ರ ಬದಲೇ ಕಾಳು ಮೆಣಸನ್ನ ಯೂಸ್ ಮಾಡೇನಿ. ಉಳ್ಳಾಗಡ್ಡಿ ಸ್ವಲ್ಪ ಹುರಿದ ಮೇಲೆ ಈಗ ನಾವೇನು ಹಿಟ್ಟು ಕಲಸಿ ಇಟ್ಕೊಂಡಿದ್ವಲ್ಲ ಮಜ್ಜಿಗೆ ಮತ್ತು ನೀರು ಹಾಕಿ ಅದನ್ನು ಇದಕ್ಕೆ ಹಾಕಿ ಕಂಟಿನ್ಯೂಯಸ್ ಆಗಿ ಈ ರೀತಿ ತಿರ್ಕೊತ ಇರಬೇಕು. ಇದು ಗಂಟಾಗಬಾರ್ದು. ಗಂಟಾಗಲಾರ್ದಂಗೆ ಸ್ಟವನ್ನು ಲೋ ಫ್ಲೇಮ್ನಾಗನೇ ಇಟ್ಟು ಈ ರೀತಿ ಕಂಟಿನ್ಯೂಯಸ್ ಆಗಿ ತಿರುಗಿಸ್ಕೊತಾನೆ ಇರಬೇಕು. ಈ ಒಗ್ಗರಣೆ ಮುದ್ದೆ ಹೆಲ್ತಿಗೆ ಭಾಳ ಚಲೋ ಅಂತ ಎಲ್ಲರಿಗೂ ಗೊತ್ತು. ಯಾವಾಗಾರ ರಾತ್ರಿ ಊಟಕ್ಕೆ ಲೈಟಾಗಿ ಏನಾರು ತಿನ್ಬೇಕಪ್ಪ ಅಂತ ಅನ್ಸಿದಾಗ ಈ ಹೆಲ್ದಿಯಾದ ಜೋಳದ ಹಿಟ್ಟಿನ ಒಗ್ಗರಣೆ ಮುದ್ದಿನ ಒಂದ್ಸರಿ ಟ್ರೈ ಮಾಡಿರಿ, ಭಾಳ ರುಚಿಯಾಗಿರ್ತೈತಿ. ಈ ಮಜ್ಜಿಗೆ ಹಾಕಿ ಮಾಡೋ ಒಗ್ಗರಣೆ ಮುದ್ದೆ ಅಂತೂ ಭಾಳ ಅಂದರೆ ಭಾಳ ರುಚಿಯಾಗಿರ್ತೈತಿ. ಒಂದ್ಸರಿ ಟ್ರೈ ಮಾಡಿರಿ. ಈ ರೀತಿ ಇದನ್ನು ಕಂಟಿನ್ಯೂಯಸ್ ಆಗಿ ತಿರುಗಿಸಿದ ಮೇಲೆ ಒಂದು ಸ್ವಲ್ಪ ಇದು ಗಟ್ಟಿ ಆಗ್ತೈತಿ. ಅಲ್ಲಿ ಮಟ್ಟ ಇದನ್ನು ಈ ರೀತಿ ತಿರ್ಕೊತಾನೆ ಇರಬೇಕು. ಈಗಿದ ಇಷ್ಟು ಗಟ್ಟಿ ಆದಮೇಲೆ ಈಗ ಇದಕ್ಕೆ ಮುಚ್ಚಿ ಲೋ ಫ್ಲೇಮ್ನಾಗ ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು. ಒಂದು 2 ನಿಮಿಷ ಆದಮೇಲೆ ನೋಡಿರಿ, ಜೋಳದ ಹಿಟ್ಟಿನ ಒಗ್ಗರಣೆ ಮುದ್ದೆ ರೆಡಿ ಆಯ್ತು. ಭಾಳ ಸಾಫ್ಟಾಗಿ ತಿನ್ನಕ್ಕಂತೂ ಭಾಳ ರುಚಿಯಾಗಿರ್ತೈತಿ. ಇದನ್ನು ನಾವು ಬೆಳಗ್ಗೆ ನಾಷ್ಟಕ್ಕಾದರೂ ಮಾಡ್ಕೋಬೋದು, ರಾತ್ರಿ ಊಟಕ್ಕಾದರೂ ಮಾಡ್ಕೋಬೋದು, ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಅಷ್ಟು ಹೆಲ್ದಿಯಾಗಿರೋ ಫುಡ್. ಇದನ್ನು ನಾವು ಬಿಸಿ ಇದ್ದಾಗನ ಸರ್ವ್ ಮಾಡಿಬಿಡ್ಬೇಕು. ಆರ್ತಂದ್ರೆ ಇದು ಗಟ್ಟಿ ಆಗ್ತೈತಿ, ತಿನ್ನಕ್ಕೆ ಅಷ್ಟು ರುಚಿನೂ ಇರೋಂಗಿಲ್ಲ. ಹೀಗಿದೆ ಇದನ್ನು ಮುಚ್ಚಿ ಈಗ ಸ್ಟವ್ ಆಫ್ ಮಾಡಿ ಒಂದು 2 ನಿಮಿಷ ಹಂಗೆ ಬೆಂದಾಗಿ ಬಿಟ್ಬಿಡಬೇಕು. ಆಮೇಲೆ ಒಂದು ಪ್ಲೇಟಿಗೆ ಇದನ್ನು ನಾವು ಸರ್ವ್ ಮಾಡಿದ್ರೆ ನಮ್ಮದು ಜೋಳದ ಹಿಟ್ಟಿನ ಒಗ್ಗರಣೆ ಮುದ್ದೆ ರೆಡಿ ಆಯ್ತು. ಇದಕ್ಕೆ ನಾನು ಖಾರ ಹಾಕ್ಕೊಂಡಿಲ್ಲಲ್ಲ, ಇದಕ್ಕೆ ಮೇಲೆ ನಾನು ಒಂದು ಖಾರದ ಒಗ್ಗರಣೆ ಮಾಡ್ಕೊತೀನಿ. 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಸ್ಟವ್ನ ಆಫ್ ಮಾಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಕೆಂಪು ಖಾರದ ಪುಡಿ ಹಾಕಿ ಇದನ್ನು ಒಗ್ಗರಣೆ ಮುದ್ದೆ ಮೇಲೆ ಈ ರೀತಿ ಹಾಕ್ಕೊಂಡು ತಿಂದ್ರಂತೂ ಇಷ್ಟು ರುಚಿ ಇರ್ತೈತಲ್ಲ. ಇದು ಮಾಡ್ಕೊಂಡು ತಿಂದ್ರೆ ಇದ್ರ ಟೇಸ್ಟ್ ಗೊತ್ತಾಗೋದು. ಮೇಲೆ ಒಂದು ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿದ್ರೆ ಎಷ್ಟು ತಿಂದರೂ ಇನ್ನಷ್ಟು ತಿನ್ಬೇಕು ಅನ್ನುವಂಥ ರೆಸಿಪಿ ಇದು. ಅಷ್ಟು ರುಚಿಯಾಗಿರ್ತೈತಿ. ಸೊ ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿರಿ. ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.